ಸ್ನೇಹಿತರೆ ನಮಸ್ಕಾರ. 2-3 ದಿನದಿಂದ ಜಿ ಎಸ್ ಟಿ ನೋಟಿಸ್, ಸ್ಮಾಲ್ ಟ್ರೇಡರ್ಸ್ಗೆ ಜಿ ಎಸ್ ಟಿ ಡಿಮಾಂಡ್ ನೋಟಿಸ್ ಬಂದಿರೋದ್ರ ಬಗ್ಗೆನೇ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಬೇರೆ ಬೇರೆ ಟಿ ವಿ ಚಾನಲ್ಗಳಲ್ಲಿ, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಎಲ್ಲ ಕಡೆ ಇದೇ ಚರ್ಚೆ, ಹಾಟ್ ಟಾಪಿಕ್. ಇಲ್ಲಿ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ, ಯು ಪಿ ಐ ಟ್ರಾನ್ಸಾಕ್ಷನಿಂದ ನೀವು ಜಾಸ್ತಿ ಟರ್ನ್ ಓವರ್ ಮಾಡಿದ್ದೀರಾ, ಹಾಗಾಗಿ ಇಷ್ಟು ಟರ್ನ್ ಓವರ್ ಆಗಿದೆ, ಇಷ್ಟು ಟರ್ನ್ ಓವರ್ ಮೇಲೆ ಇಷ್ಟು ಟ್ಯಾಕ್ಸ್ ಬರುತ್ತೆ, ಇಷ್ಟು ಟರ್ನ್ ಓವರ್ ಟ್ಯಾಕ್ಸ್ ಕಟ್ಟದೇ ಇರೋದನ್ನು ಪೆನಾಲ್ಟಿ ಬರುತ್ತೆ, ಪ್ಲಸ್ 18% ಇಂಟ್ರೆಸ್ಟ್ ಬರುತ್ತೆ. ಈ ರೀತಿ ಇಷ್ಟು ಡಿಮಾಂಡ್ ಇದೆ, ನಿಮ್ಮಿಂದ ನಾವು ಇಷ್ಟು ಯಾಕೆ ಕಲೆಕ್ಟ್ ಮಾಡಬಾರ್ದು ಅನ್ನೋದೇ ಮೇಯ್ನ್ ಡಿಸ್ಕಷನ್. ಬೇರೆ ಬೇರೆ ಟಿ ವಿ ಚಾನಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸಾಕಷ್ಟು ಜನ ಇದು ನೋಟಿಸ್ ಅಲ್ಲ, ಆರ್ಡರ್ ಅಂತ ಕೂಡ ಹೇಳೋದು ಕೇಳಿಸ್ಕೊಂಡಿದ್ದೀನಿ ಅಲ್ಲಿ ಇಲ್ಲಿ ನೋಡಿದಾಗ. ಬಟ್ ದಿಸ್ ಇಸ್ ನಾಟ್ ಎನ್ ಆರ್ಡರ್, ಇಟ್ ಇಸ್ ಓನ್ಲಿ ಎ ನೋಟಿಸ್. ಯಾಕೆಂದರೆ ಆರ್ಡರ್ ಕೊಡುವ ಮುಂಚೆ ಯಾವುದಕ್ಕೂ ನಿಮ್ಮ ಕಡೆಯಿಂದ ಸ್ಟೇಟ್ಮೆಂಟ್ ಹೇಳಿಕೆಗಳನ್ನ ತಗೊಳ್ಳದೇನೆ ಮಾಡುವ ಹಾಗಿಲ್ಲ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಥವಾ ಆಡಿ ಆಲ್ಟ್ರಮ್ ಪಾರ್ಟಮ್ ಅಂತ ಕೂಡ ಹೇಳ್ಬೋದು. ಅವರ ಕಡೆಯಿಂದ ಕೂಡ ಕೇಳಬೇಕು, ಇನ್ನೊಂದು ಭಾಗದವರಿಂದ ಕೂಡ ಹೇಳಿಕೆಯನ್ನು ತಗೊಂಡ್ರ ಮೇಲಷ್ಟೇ ನೀವು ಡಿಸಿಷನ್ ಮಾಡಬೇಕು ಅನ್ನೋದು ನಿಯಮ. ಈಗ ನೋಟಿಸ್ ಆಲ್ರೆಡಿ ಬಂದಾಯಿತು, ನೆಕ್ಸ್ಟ್ ವಾಟ್? ನೋಟಿಸ್ ಬರೋದು ಆ್ಯಸ್ ಪರ್ ಸೆಕ್ಷನ್ 22. ನೀವು 20 ಲ್ಯಾಕ್ಸ್ ಅಥವಾ 40 ಲ್ಯಾಕ್ಸ್ ಟರ್ನ್ ಓವರ್ನ ಕ್ರಾಸ್ ಮಾಡಿಬಿಟ್ಟಿದ್ದೀರಾ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಇಷ್ಟು ಟ್ಯಾಕ್ಸ್ ಕಟ್ಟಿ, ಪೆನಾಲ್ಟಿ ಕಟ್ಟಿ, ಇಂಟ್ರೆಸ್ಟ್ ಕಟ್ಟಿ ಅಂತ ಹೇಳಿರ್ಬೋದು. ಒಂದು. ಎರಡನೇದು, ಸೆಕ್ಷನ್ 24 ಪ್ರಕಾರ ಕಂಪಲ್ಸರಿ ರಿಜಿಸ್ಟ್ರೇಷನ್ ಅವರು ಇದ್ದಾರೆ, ಈ ಇಂಟರ್ಸ್ಟೇಟ್ ಸೇಲ್ಸ್ ಮಾಡೋರು, ಆಮೇಲೆ ಕ್ಯಾಶುವಲ್ ಟ್ರೇಡರ್ಸು ಇತ್ಯಾದಿ. ಓಕೆ, ಇವರು ಕೂಡ ಇ ಕಾಮರ್ಸ್ ಆಪ್ರೇಟರ್, ಇವರೆಲ್ಲ ಸೆಕ್ಷನ್ 24 ಪ್ರಕಾರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಿತ್ತು, ಮಾಡಿಲ್ಲ ಅಂತ ಬರೋ ಸಾಧ್ಯತೆ ಇದೆ, ಬಂದಿರಬಹುದು. ನೆಕ್ಸ್ಟು, ಅಂಡರ್ ಸೆಕ್ಷನ್ 63 ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದೇ ಇರೋದ್ರಿಂದ ಮಾಡ್ಕೊಳ್ಳಿ. ಥ್ರೆಶೋಲ್ಡ್ ಲಿಮಿಟ್ ಬಗ್ಗೆ ಹೇಳಿದ್ದು ಸೆಕ್ಷನ್ 22, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಥ್ರೆಶೋಲ್ಡ್ ಲಿಮಿಟ್ ಬಗ್ಗೆ. 63 ಪ್ರಕಾರ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಿದ್ದು ಡಿಮಾಂಡ್. ಓಕೆ, ನೆಕ್ಸ್ಟ್ ಸೆಕ್ಷನ್ 74 ಪ್ರಕಾರ ಫ್ರಾಡ್ ಕೇಸಸ್ಸಲ್ಲಿ ಕೂಡ ಆಗಿರ್ಬೋದು ಅಂತೇಳಿ ಬರುವ ಸಾಧ್ಯತೆ ಇದೆ. 122 ಪ್ರಕಾರ ಇಂಟ್ರೆಸ್ಟನ್ನು ಕೂಡ ಕೇಳಿರುವ ಸಾಧ್ಯತೆ ಇದೆ. ಈಗ ನಾವು ನೋಟಿಸ್ ಏನೇ ಬಂದಿರಲಿ ಅದಕ್ಕೆ ರಿಪ್ಲೈ ಮಾಡೋದು ವೆರಿ ಇಂಪಾರ್ಟೆಂಟ್. ಪ್ರೊಫೆಷ್ನಲ್ ಸಪೋರ್ಟ್ ತೊಗೊಂಡು, ಲೀಗಲ್ ಪ್ರಾವಿಷನ್ನ ಉಪಯೋಗಿಸ್ಕೊಂಡು, ನನ್ನ ಟರ್ನ್ ಓವರ್ ಇಷ್ಟಲ್ಲ, ಇದರಲ್ಲಿ ಎಕ್ಸೆಂಪ್ಟೆಡ್ ಟರ್ನ್ ಓವರು ಇದೆ, ಪರ್ಸ್ನಲ್ ಟ್ರಾನ್ಸಾಕ್ಷನ್ಸು ಇದೆ, ಇವನ್ನೆಲ್ಲ ತೆಗಿಬೇಕು, ಇವನ್ನೆಲ್ಲ ನೀವು ಗಣನೆಗೆ ತಗೊಳ್ಳುವ ಹಾಗೆ ಇಲ್ಲ, ಅದಕ್ಕೆ ಟ್ಯಾಕ್ಸ್ ಬರೋದಿಲ್ಲ ಅಂತೇಳಿ ನೀವು ಪ್ರೂವ್ ಮಾಡೋದು ನಿಮ್ಮ ಜವಾಬ್ದಾರಿ. ನೋಟಿಸ್ ಕೊಡುವಲ್ಲಿವರೆಗೂ ದ ಓನಸ್ ಅಥವಾ ಏನು ಬರ್ಡನ್ ಆಫ್ ಪ್ರೂಫ್ ಅವ್ರ ಕಡೆ ಇದೆ. ಒಂದು ಸಲ ಕೊಟ್ಟ ಮೇಲೆ ಬರ್ಡನ್ ಆಫ್ ಪ್ರೂಫ್ ನಮ್ಮ ಕಡೆ ಶಿಫ್ಟ್ ಆಗುತ್ತೆ. ಸೊ ನಾವು ಪ್ರೂವ್ ಮಾಡಬೇಕಾಗಿದ್ದು ಅಥವಾ ಡೀಲರ್ಗಳು ಪ್ರೂವ್ ಮಾಡಬೇಕಾಗಿದ್ದು, ನಮಗೆ ಇಷ್ಟು ಟರ್ನ್ ಓವರ್ ಆಗಿದೆ, ಅಷ್ಟು ಟರ್ನ್ ಓವರ್ ಆ್ಯಕ್ಚುಲಿ ಇಲ್ಲ, ಅಗ್ರಿಗೇಟ್ ಟರ್ನ್ ಓವರ್ ಪ್ರಕಾರ ರಿಜಿಸ್ಟ್ರೇಷನ್ ಏನೋ ಬೇಕು, ಬಟ್ ಟ್ಯಾಕ್ಸ್ ಲಯಬಿಲಿಟಿ ಅಷ್ಟಕ್ಕೆ ನನಗೆ ಬರೋದಿಲ್ಲ ಅಂತೇಳಿ ಪ್ರೂವ್ ಮಾಡಬೇಕಾಗಿದ್ದು ನಮ್ಮ ಕಡೆಯಿಂದ. ಸೊ ರಿಜಿಸ್ಟ್ರೇಷನ್ ಪಾರ್ಟ್ ಅಷ್ಟಾಯಿತು. ನೆಕ್ಸ್ಟ್ ಟ್ಯಾಕ್ಸ್ ಲಯಬಿಲಿಟಿ ಪಾರ್ಟ್, ಪರ್ಸೆಂಟೇಜ್ ಏನು ಕೋಟ್ ಮಾಡಿದ್ರೆ ಆ ಪರ್ಸೆಂಟೇಜ್ ನಮಗೆ ಅಪ್ಲಿಕೇಬಲ್ ಹೌದಾ ಅಲ್ವೋ. 5% ಸಾಮಾನ್ಯ ಫುಡ್ಗೆಲ್ಲ 5% ಬರುತ್ತೆ, ಅಥವಾ ಬ್ರೆಡ್ಡು ಇವೆಲ್ಲ ಎಕ್ಸೆಂಪ್ಟೆಡ್ ಕೂಡ ಇರಬಹುದು, ಇದೆ, ಎಕ್ಸೆಂಪ್ಟೆಡ್ ಕೂಡ ಇದೆ. ಇದು ಲೆಸ್ ಮಾಡಿ ನೀವು, ಯಾಕೆಂದರೆ ಎಲ್ಲರೂ ಬ್ರೆಡ್ ಮಾರಲ್ವಲ್ಲ, ಎಲ್ಲರೂ ಮಿಲ್ಕು ಮಾರಲ್ವಲ್ಲ, ಹಣ್ಣು ಹಂಪಲು ಎಲ್ಲರೂ ಮಾರಲ್ವಲ್ಲ. ಸೊ ಆ ಥರ ಇದ್ದರೆ ಅದನ್ನು ಲೆಸ್ ಮಾಡಿ ಟ್ಯಾಕ್ಸ್ ಲಯಬಿಲಿಟಿನ ಅರೈವ್ ಆಗಬೇಕು. ನೆಕ್ಸ್ಟು, ನಿಮ್ಮ ಹೇಳಿಕೆಯನ್ನು, ನಿಮ್ಮ ಸ್ಟೇಟ್ಮೆಂಟನ್ನು, ನಿಮ್ಮ ರಿಪ್ಲೈನ ಡಿಪಾರ್ಟ್ಮೆಂಟಿಗೆ ಕೊಡಬೇಕು. ಕೊಟ್ಟ ಮೇಲಷ್ಟೇ ಆರ್ಡ್ರ್ ಆಗುತ್ತೆ, ಆಮೇಲೆ ಅಷ್ಟೇ ರಿಜಿಸ್ಟ್ರೇಷನ್ ಆಗುತ್ತೆ. ಸಾಮಾನ್ಯವಾಗಿ ಸ್ಮಾಲ್ ಟ್ರೇಡರ್ಸ್ಗೋಸ್ಕರ ಅಂತಲೇ ಕಾಂಪೋಸಿಟ್ ಸ್ಕೀಮ್ ಅಂತ ಇದೆ. ಕಾಂಪೋಸಿಟ್ ಸ್ಕೀಮ್ ಇಸ್ ಟೋಟ್ಲಿ ಡಿಫ್ರೆಂಟ್ ಫ್ರಮ್ ರೆಗ್ಯುಲರ್ ಸ್ಕೀಮ್. ಮತ್ತು ರೆಗ್ಯುಲರ್ ಡೀಲರ್ಗಳು ಏನಿದೆ, ಕಾಂಪೋಸಿಟ್ ಡೀಲರ್ಗಳು ಬೇರೆ ಥರ. ರೆಗ್ಯುಲರ್ ಡೀಲರ್ಗಳು ಹೆಂಗಿದೆ, ಪರ್ಚೇಸ್ ಬಿಲ್ಸ್ ತೊಗೊಂಡು ಅದರ ಇನ್ಪುಟ್ ಟ್ಯಾಕ್ಸ್ ಅಂತ ಬರುತ್ತೆ. ನೀವು ಯಾರಿಂದ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಕೊಟ್ಟಿರೋ ಟ್ಯಾಕ್ಸನ್ನು ನಿಮ್ಮ ವಾಲೆಟ್ ಥರ ತೊಗೊಂಡು, ನಿಮ್ಮ ಅಮೌಂಟ್ ಅಂತ ತೊಗೊಂಡು ಅದನ್ನು ಯೂಸ್ ಮಾಡಿಕೊಂಡು ಸೇಲ್ಸ್ ಲಯಬಿಲಿಟಿಗೆ ವಜಾ ಮಾಡಿ ಬ್ಯಾಲೆನ್ಸ್ ಟ್ಯಾಕ್ಸ್ ಕಟ್ಟೋದು ಅಂತೇಳಿ ಇದು ನಾರ್ಮಲ್ ರೆಗ್ಯುಲರ್ ಟ್ರೇಡರ್ಸ್ಗೆ. ಬಟ್ ಈ ಥರ 4-5 ವರ್ಷದ ಒಟ್ಟಿಗೆ ಬಂದಾಗ ನೀವು ರೆಗ್ಯುಲರ್ ಟ್ರೇಡರ್ಸ್ ಆಗಿದ್ದರೂ ಕೂಡ ಇನ್ಪುಟ್ ಟ್ಯಾಕ್ಸು ಇವೆಲ್ಲ ನಿಮಗೆ ಸಿಗಲ್ಲ, ಮೋಸ್ಟ್ ಆಫ್ ದ ಕೇಸಸ್ ಸಿಗಲ್ಲ ಅಂತಲೇ ನನ್ನ ಪರ್ಸ್ನಲ್ ಅಭಿಪ್ರಾಯ. ಯಾಕೆಂದರೆ ಟೈಮ್ ಲಿಮಿಟ್ ಆಗೋಗಿರುತ್ತೆ, ನಿಮಗೆ ಅಪ್ಲೋಡ್ ಮಾಡಿರೋದಿಲ್ಲ ಅವರು, ನಿಮ್ಮ ರಿಜಿಸ್ಟ್ರೇಷನ್ ಇಲ್ವಲ್ಲ. ನೀವು ರಿಜಿಸ್ಟರ್ಡ್ ಡೀಲರ್, ಬಟ್ ಯು ಹ್ಯಾವ್ ಟು ಪೇ ಟ್ಯಾಕ್ಸ್ ಆನ್ ಆ್ಯಸ್ ಎ ರಿಜಿಸ್ಟರ್ಡ್ ಡೀಲರ್ ಓನ್ಲಿ, ಬಟ್ ಇನ್ಪುಟ್ ಟ್ಯಾಕ್ಸ್ ಸಿಗಲ್ಲ. ಇದೊಂದು ಪ್ರಾಬ್ಲಮ್ ಇದೆ. ಕಾಂಪೋಸಿಟ್ ಟ್ಯಾಕ್ಸ್ಗೆ ರೆಟ್ರೋಸ್ಪೆಕ್ಟಿವ್ ಆಗಿ ನೀವು ಹೋಗೋಕ್ಕಾಗಲ್ಲ ಆ್ಯಸ್ ಪರ್ ಸೆಕ್ಷನ್ 10.
ನೀವು ಪ್ರಾಸ್ಪೆಕ್ಟಿವ್ ಆಗಿ ಅಷ್ಟೇ ಹೋಗ್ಬೋದು. ಅಂದರೆ ಈಗಾಗಲೇ ಬಂದಿರೋ ಡಿಮ್ಯಾಂಡಿಗೆ ರೆಗ್ಯುಲರ್ ಡೀಲರ್ ಥರ ಕಟ್ಕೊಂಡು ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಿಗೆ ಆಗುವಾಗ ಯಾವಾಗ ಕಾಂಪೋಸಿಟ್ ಸ್ಕೀಮ್ ಆಪ್ಟ್ ಮಾಡುವಂಥ ಸಮಯ ಇದೆಯೋ ಆವಾಗ ನೀವು ಕಾಂಪೋಸಿಟ್ ಸ್ಕೀಮ್ ಆಪ್ಟ್ ಮಾಡಿಕೊಂಡು ಕಾಂಪೋಸಿಟ್ ಸ್ಕೀಮ್ ಪ್ರಕಾರ 1% ಕಟ್ಟಿದ್ರೆ ಆಯಿತು. ಟೋಟ್ಲಿ ಏನು ರಿಸಿಪ್ಟ್ ಬರುತ್ತೋ 1% ಕಟ್ಕೊಳ್ಳಿ. ಪರ್ಚೇಸು ಸೇಲ್ಸು ವಜಾ ಮಾಡೋದು, ಇನ್ಪುಟ್ ಟ್ಯಾಕ್ಸು, ಇನ್ವರ್ಡ್ ಔಟ್ವರ್ಡ್ ತಲೆ ಕಟ್ಸ್ಕೋಬೇಕಾಗಿಲ್ಲ. ಜಸ್ಟ್ ಪೇ 1% ಇಫ್ ಯು ಆರ್ ಎ ಟ್ರೇಡರ್ ಆರ್ ಗೂಡ್ಸ್ ಡೀಲರ್, ಮ್ಯಾನುಫ್ಯಾಕ್ಚರರ್ ಇದ್ದರೂ ಕೂಡ. ಈಗ ಕಾಂಪೋಸಿಟ್ ಸ್ಕೀಮಿಗೆ ಆಮೇಲೆ ಹೋಗಿ ನೀವು ಮಾಡ್ತೀರಾ ಎಲ್ಲ ಸರಿ. ಯು ಪಿ ಐ ಟ್ರಾನ್ಸಾಕ್ಷನ್ನು ಇನ್ನು ಮುಂದೆ ಬೇಡ ಅಂತ ಇವತ್ತು ಎಲ್ಲೋ ಒಂದು ಕಡೆ ಕೇಳಿ ಎಲ್ಲರೂ ಯು ಪಿ ಐ ಸ್ಕ್ಯಾನರ್ಗಳೆಲ್ಲ ತೆಗೆದುಬಿಟ್ರು ಅಂತ. ಸಾರಿ, ನಿಮ್ಮದು ಆಲ್ರೆಡಿ ಫುಟ್ ಪ್ರಿಂಟ್ಸು, ನಿಮ್ಮ ಹೆಜ್ಜೆ ಗುರುತು ಆಲ್ರೆಡಿ ಬಂದಾಯಿತು. ನೀವು ಎಷ್ಟು ಟರ್ನ್ ಓವರ್ ಮಾಡ್ತಾಯಿದ್ದೀರಾ ಏನು ರಿಜಿಸ್ಟ್ರೇಷನಿಂದ ನೀವು ಅವಾಯ್ಡ್ ಮಾಡ್ಕೊಳ್ಳಿ ಸಾಧ್ಯ ಇಲ್ಲ. ಆಮೇಲೆ ನೀವು ಇನ್ವರ್ಡ್ ರೆಮಿಟೆನ್ಸನ್ನು ಮಾತ್ರ ನೀವು ಸ್ಕ್ಯಾನರನ್ನ ಬದಿಗಿಟ್ಬಿಟ್ಟು ಮಾಡ್ಬೋದೇ ಹೊರತು ನೀವು ಯಾರಿಗೆ ಇನ್ವರ್ಡ್ ಔಟ್ವರ್ಡ್ ಮಾಡಿರ್ತೀರೋ, ಸ್ಕ್ಯಾನರ್ ಮುಖಾಂತರ ಮಾಡಿರೋ, ಯು ಪಿ ಐ ಮುಖಾಂತರ ಮಾಡಿರೋ, ಅದು ಕೂಡ ಕೌಂಟ್ ಆಗುತ್ತೆ ಇಲ್ಲಿ. ಅಂದರೆ ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಕೌಂಟ್ ಆಗುತ್ತೆ, ಟರ್ನ್ ಓವರ್ಗೆ ಆ್ಯಡ್ ಆಗೋಲ್ಲ ಪರ್ಚೇಸು. ನಾನು ಹೇಳ್ತಾ ಇರೋದು ಪರ್ಚೇಸ್ ಮಾಡುವಾಗಲೂ ನೀವು ಅದನ್ನೆಲ್ಲ ಟೇಕ್ ಕೇರ್ ಮಾಡಬೇಕಾಗ್ಬೋದು. ಅದೆಲ್ಲ ಬೇಡ. ಆ್ಯಕ್ಚುಲ್ ಏನಿದೆ ಅದನ್ನ ಕಟ್ಟಿಬಿಟ್ಟು ಕಾಂಪೋಸಿಟ್ ಸ್ಕ್ಯಾಮ್ ಆದರೆ ಕಾಂಪೋಸಿಟ್ ಸ್ಕೀಮು, ರೆಗ್ಯುಲರ್ ಆದರೆ ರೆಗ್ಯುಲರ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಟ್ಯಾಕ್ಸ್ನ ಡಿಸ್ಚಾರ್ಜ್ ಮಾಡಿ ಕಂಪ್ಲೇಂಟ್ ಡೀಲರ್ ಆಗಿರೋದು ವೆರಿ ವೆರಿ ಕ್ರೂಷಿಯಲ್ ಆ್ಯಂಡ್ ಇಂಪಾರ್ಟೆಂಟ್. ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಇದಕ್ಕೆ ಲಿಂಕ್ ಇದೆ. ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಪ್ಯಾನ್ ಬೇಸ್ಡೇ ಜಿ ಎಸ್ ಟಿನೂ ಇನ್ಕಮ್ ಟ್ಯಾಕ್ಸ್ ಎರಡು ಪ್ಯಾನ್ ಬೇಸ್ಡೇ ಆಗಿರೋದ್ರಿಂದ ಇಲ್ಲಿ ಏನು ಟರ್ನ್ ಓವರ್ ಡಿಕ್ಲೇರ್ ಮಾಡುತ್ತೆ ಅದು ಇನ್ಕಮ್ ಟ್ಯಾಕ್ಸು ಫೈಲಿಂಗ್ ಮಾಡುವಾಗಲೂ ಕೂಡ ಅದನ್ನು ಟೇಕ್ ಕೇರ್ ಮಾಡಬೇಕಾಗಿದೆ. ಓಕೆ, ಅದನ್ನು ನೀವು ಅವಾಯ್ಡ್ ಮಾಡೋಂಗಿಲ್ಲ. ಜಿ ಎಸ್ ಟಿಯಲ್ಲಿ ಒಂಥರ, ಇನ್ಕಮ್ ಟ್ಯಾಕ್ಸಲ್ಲಿ ಒಂಥರ ಅಂತ ತೋರಿಸಂಗಿಲ್ಲ. ಟರ್ನ್ ಓವರ್ ಇಸ್ ಸೇಮ್. ಓಕೆ, ಅಲ್ಲೂ ಕೂಡ ನಿಮಗೆ ಟ್ಯಾಕ್ಸ್ ಬರಬಹುದು. ಇಲ್ಲೇನು ಟರ್ನ್ ಓವರ್ ಡಿಕ್ಲೇರ್ ಆಗುತ್ತೆ ಅದರ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಕೂಡ ಬರಬಹುದು. ಹಾಗಾಗಿ ಕಾನ್ಷಿಯಸ್ಲಿ, ಜುಡಿಷಿಯಸ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿಸಿ, ಆ್ಯಕ್ಚುಯಲ್ ಅಗ್ರಿಗೇಟ್ ಟರ್ನ್ ಓವರ್ನ ಕ್ಯಾಲ್ಕುಲೇಟ್ ಮಾಡಿಸಿ ಆ್ಯಕ್ಚುಯಲ್ ಟ್ಯಾಕ್ಸಬಲ್ ಟರ್ನ್ ಓವರ್ಗೆ ಅರೈವ್ ಆಗಿ ಟ್ಯಾಕ್ಸ್ ಕಟ್ಟಿ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇರೋದು ನಮ್ಮ ಬಿಸ್ನೆಸ್ಗೆಲ್ಲ ತುಂಬ ಒಳಿತು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.